ನಮಸ್ಕಾರ ವೀಕ್ಷಕರೇ. ಜೀವನದಲ್ಲಿ ಸುಖ ದುಃಖಗಳನ್ನು ಸಮಭಾವದಿಂದ ಸ್ವೀಕರಿಸೋದು ಎಲ್ಲರಿಂದಲೂ ಸಾಧ್ಯವಿಲ್ಲ. ಮನಸ್ಸಿನ ನೆಮ್ಮದಿ ಇರುವವರಿಗೆ ಮಾತ್ರ ಈ ಒಂದು ನಿರ್ಲಿಪ್ತ ಮನೋಭಾವ ಸಾಧ್ಯ. ಹಾಗಾದರೆ ಮನಸ್ಸಿನ ನೆಮ್ಮದಿಯನ್ನು ಹೇಗೆ ಪಡೆಯೋದು? ಉತ್ತಮ ಆರೋಗ್ಯವಿದ್ದರೆ ಮನಸ್ಸಿನ ನೆಮ್ಮದಿ ತಾನಾಗಿಯೇ ಸಿಗುತ್ತೆ. ಹಾಗಾದರೆ ಉತ್ತಮ ಆರೋಗ್ಯವನ್ನು ಹೇಗೆ ಪಡೆಯೋದು? ಆಯುರ್ವೇದವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ. ಆಯುರ್ವೇದದ ಬಗ್ಗೆ ತಿಳಿಸ್ಕೊಡ್ಲೆಂದೇ ಇದೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಕೆಲವರಿಗೆ ಈ ಗೊರಕೆ ಹೊಡೆಯುವಂಥ ಸಮಸ್ಯೆ ಇರುತ್ತೆ. ಈ ಸಮಸ್ಯೆ ಹೇಗೆ ಬರುತ್ತೆ, ಹಾಗೆ ಇದನ್ನ ನಿಯಂತ್ರಿಸೋದು ಹೇಗೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಈ ಗೊರಕೆ ಹೊಡೆಯೋ ಒಂದು ಏನು ತೊಂದರೆ ಇದೆ, ಇದು ಸರ್ವಸಾಮಾನ್ಯವಾಗಿ ಎಲ್ಲ ಕುಟುಂಬದಲ್ಲೂ ನಾವು ನೋಡುತ್ತೀವಿ. ಮತ್ತು ಆದಷ್ಟು ಏಜ್ ಆದಾಗ ಈ ಒಂದು ಸಮಸ್ಯೆಯನ್ನು ಕಂಡುಬರುತ್ತೆ. ಅದಲ್ಲದೆ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಒಂದು ತೊಂದರೆ ಇದೆ. ಕೆಲವು ಬಾರಿ ಮಕ್ಕಳು ಮಲಗಿದಾಗ ಕೂಡ ಅವರು ಗೊರಕೆ ಹೊಡೆಯೋ ಒಂದು ಸಂಭವಗಳು ಹೆಚ್ಚಾಗಿರುತ್ತೆ. ಅದು ಯಾಕೆ ಬರುತ್ತೆ ಅಂತಂದರೆ, ಮಕ್ಕಳಲ್ಲಿ ಆದಷ್ಟು ಹೆಚ್ಚು ಒಬೆಸಿಟಿ ಇದ್ದಾಗ, ಅಂದರೆ ದಪ್ಪ ಆಗಿ ಕೊಬ್ಬಿನಾಂಶ ಜಾಸ್ತಿ ಆದಾಗ ದೇಹದಲ್ಲಿ ಈ ಒಂದು ತೊಂದರೆ ಕಂಡುಬರುತ್ತೆ. ಮತ್ತು ದೇಹದ ತೂಕ ಏನಿದೆ ಅದು ಹೆಚ್ಚಾದಾಗ ಕೂಡ ಈ ಒಂದು ತೊಂದರೆ ಕಂಡುಬರ್ಬೋದು. ಮತ್ತು ನಿಮ್ಮ ಶ್ವಾಸನಾಳದಲ್ಲಿ ಏನಾದರೂ ಒಂದು ತೊಂದರೆ ಇದ್ದಾಗ ಅಥವಾ ಮೂಗಿನಲ್ಲಿ ಯಾವುದಾದ್ರು ದುರ್ಮಾಂಸಗಳು ಬೆಳೆದಾಗ ಈ ಒಂದು ತೊಂದರೆ ಕಂಡುಬರುತ್ತೆ. ಆದಷ್ಟು ನೀವು ಇಂಥ ಒಂದು ತೊಂದರೆಗಳು ಕಂಡು ಬಂದಾಗ ವೈದ್ಯರನ್ನು ನೀವು ಹೋಗಿ ಕಾಣಬೇಕು. ಇವತ್ತು ಈ ಗೊರಕೆ ಹೊಡೆಯೋದನ್ನು ನಿಲ್ಲಿಸೋದಕ್ಕೆ ಇವತ್ತು ನಾವು 2 ಮನೆ ಔಷಧಿಗಳನ್ನು ತೋರಿಸ್ತಾ ಇದ್ದೀವಿ. ಅದನ್ನು ನೋಡಿ ಅದರ ಪ್ರಯೋಗವನ್ನು ಪಡೆದುಕೊಳ್ಳಿ. ಇವತ್ತು ಈ ಗೊರಕೆ ಹೊಡೆಯೋದು ಏನು ಅಂತಂದರೆ ಒಂದು ದೊಡ್ಡ ಸಮಸ್ಯೆನೇ ಅಂತೇಳಿ ಹೇಳ್ತಾರೆ. ಯಾಕಂದರೆ ರಾತ್ರಿ ಕೆಲವರಿಗೆ ನಿದ್ದೆ ಆಗಿರೋದಿಲ್ಲ. ಬೆಳಿಗ್ಗೆ ಅವರು ಮಲಗಿದಾಗ ಒಂದು 4 to 6 o'clock, 4ರಿಂದ ಬೆಳಿಗ್ಗೆ 6 ಗಂಟೆವರೆಗೂ ಯಾವ ಥರ ಒಂದು ಗಾಢ ನಿದ್ರೆಯಲ್ಲಿರ್ತಾರೆ ಅಂದರೆ ಅವರಿಗೇ ಗೊತ್ತಾಗೋದಿಲ್ಲ. ಅದು ಬೇಸಿಕಲಿ ಆ ಒಂದು ಸಮಸ್ಯೆ ಯಾವಾಗ ಆ ಗೊರಕೆ ಹೊಡೆಯೋ ಒಂದು ಸಮಸ್ಯೆ ಇರುತ್ತೆ ಅವರಿಗೆ ಗೊತ್ತಾಗೋದಿಲ್ಲ. ಆದರೆ ಮನೆ ಮಂದಿ ಎಲ್ಲ ಹೇಳ್ತಾರೆ, ನೋಡಿ ರಾತ್ರಿ ಎಲ್ಲ ಮಲಗಿದಾಗ ಈ ಥರ ಒಂದು ಸಮಸ್ಯೆ ಇದೆ, ನಿಮಗೆ ಇದನ್ನು ನಿಲ್ಲಿಸೋದು ಹೇಗೆ ಅಲ್ವಾ? ಈ ಒಂದು ಸಮಸ್ಯೆಗೆ ಇವತ್ತು ನಾವು ಪರಿಹಾರವನ್ನು ಕಂಡುಕೊಳ್ತಾ ಇದ್ದೀವಿ. ಆದಷ್ಟು ಒಳ್ಳೆ ಎಕ್ಸಸೈಸಸನ್ನು, ವಾಕ್ ಮಾಡುವಂಥದ್ದು ಅಥವಾ ಮನೆಯಲ್ಲಿ ಯೋಗಾಸನಗಳನ್ನು ಮಾಡುವಂಥದ್ದನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಈ ಒಂದು ತೊಂದರೆ ಹೊರಟೋಗುತ್ತೆ. ಮತ್ತು ಇದಕ್ಕೆ ಯೋಗಾಸನದಲ್ಲಿ ಪ್ರಾಣಾಯಾಮ ಏನಿದೆ, ಲಾಂಗ್ ಬ್ರೀತ್ ಪ್ರಾಣಾಯಾಮ ಅಂತ ನಾವು ಹೇಳ್ತೀವಿ, ಹೆಚ್ಚು ಉಸಿರನ್ನು ಹಿಡಿದುಕೊಂಡು ನಂತರ ಬಿಡುವಂಥ ಪ್ರಾಣಾಯಾಮ ಏನಿದೆ ಅದು ತುಂಬ ಉತ್ತಮವಾದಂಥ ಒಂದು ರಿಸಲ್ಟ್ಸನ್ನು ತಂದುಕೊಡುತ್ತೆ. ಮತ್ತು ಈ ಒಂದು ತೊಂದರೆ ಬಂದಾಗ ಕೆಲವರಿಗೆ ಹಾರ್ಟ್ ರಿಲೇಟೆಡ್ ತೊಂದರೆಗಳು ಬರುತ್ತೆ ಮತ್ತು ಶ್ವಾಸಕ್ಕೆ ರಿಲೇಟೆಡ್ ಆದಂಥ ತೊಂದರೆಗಳು ಕೆಲವರಿಗೆ ಕಂಡು ಬಂದಿದೆ. ಆದರೆ ಇದು 100ಕ್ಕೆ 99% ಬರೋದಿಲ್ಲ. ಎಲ್ಲೋ 1% ಈ ಒಂದು ಶ್ವಾಸನಾಳದಿಂದ ಕೆಲವರಿಗೆ ತೊಂದರೆ ಬರುತ್ತೆ. ಆದರೆ ಇದು ಬಂದಾಗ ಆದಷ್ಟು ನಿಮ್ಮ BP ಲೆವೆಲನ್ನು ಚೆಕ್ ಮಾಡಿಸೋದು, ಅಥವಾ ನಿಮ್ಗೆ ಯಾವುದೇ ರೀತಿ ಒಂದು ಅಸ್ತಮಾ ತೊಂದರೆ ಆಗಿರ್ಬೋದು, ದಮ ಅಂತ ಏನು ಹೇಳ್ತೀವಿ, ಉಬ್ಬಸ ಬರುವಂಥದ್ದು, ಇಂಥ ಒಂದು ತೊಂದರೆಗಳಿದ್ದಾಗ ಆದಷ್ಟು ವೈದ್ಯರನ್ನು ಸಂಪರ್ಕಿಸೋದು ತುಂಬ ಉತ್ತಮವಾದಂಥದ್ದು. ಮತ್ತು ಈಗ ಹೋದ ತಿಂಗಳು ನೀವೆಲ್ಲ ನೋಡಿರ್ಬೋದು, H1N1 ಎಂಬ ಒಂದು ಕಾಯಿಲೆಯಿಂದ ಹೆಚ್ಚು ತೊಂದರೆಯನ್ನು ಅನುಭವಿಸ್ತಾ ಇದ್ದರು. ಈ ಒಂದು ಸಮಸ್ಯೆಯಲ್ಲಿ H1N1 ಅಂತ ಒಂದು ಕಾಯಿಲೆ ಕೂಡ ಅದರಲ್ಲಿ ಏನಾದ್ರು ಬಂತು ಅಂತಂದರೆ ಶ್ವಾಸಕೋಶಕ್ಕೆ ತುಂಬ ಒಂದು ತೊಂದರೆಯನ್ನು ತಂದುಕೊಡುತ್ತೆ. ಆದಷ್ಟು ನೀವು ಈ ಒಂದು ತೊಂದರೆ ನಿಮಗಿತ್ತು ಅಂತಂದರೆ ಬೇಗ ವೈದ್ಯರನ್ನು ಕಾಣಿ. ಮತ್ತು ಹೇಗಿದ್ರು ನಮ್ಮ ಪ್ರೋಗ್ರಾಮ್ನಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ, ಅದರಿಂದ ಪರಿಹಾರವನ್ನು ಪಡೆದುಕೊಳ್ಳಿ. ಆದರ್ಶ್ ಅವರೇ, ಈಗ ಈ ಗೊರಕೆ ಹೊಡೆಯೋ ಅಂಥವ್ರು ಏನಾದರೂ ಪರ್ಟಿಕ್ಯುಲರ್ ಆಹಾರ ಸೇವಿಸಬಾರ್ದು ಅಂತ ಏನಾದರೂ ಇದೆಯಾ? ಇಲ್ಲ ನೋಡಿ, ಆದಷ್ಟು ಅವರು ಈ ಸ್ಟಾರ್ಚ್ ಐಟಮ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಏನಿದೆ ಅಂಥ ಆಹಾರವನ್ನು ತೆಗೆದುಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತು ಆದಷ್ಟು ಲಿಕ್ವಿಡ್ ಫಾರ್ಮ್ನಲ್ಲಿ ಇರುವಂಥ ಆಹಾರಗಳನ್ನು ಸೇವಿಸೋದು ತುಂಬ ಉತ್ತಮವಾದ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅವರಿಗೆ. ಮತ್ತು ಬಿಸಿ ಆದಂಥ ಆಹಾರಗಳ ಸೇವನೆ ಉತ್ತಮ ಫಲಕಾರಿ ಅಂಥೇಳಿ ಹೇಳ್ಬೋದು. ವೀಕ್ಷಕರೇ, ಈ ಗೊರಕೆ ಹೊಡೆಯುವಂಥ ಸಮಸ್ಯೆ ಹೇಗೆ ಬರುತ್ತೆ, ಇದರಿಂದ ಏನೆಲ್ಲ ತೊಂದರೆಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ಸಮಸ್ಯೆಯನ್ನು ನಿಯಂತ್ರಿಸಲು ಸುಲಭವಾಗಿ ಮನೆಯಲ್ಲೇ ಹೇಗೆ ಔಷಧಗಳನ್ನ ತಯಾರಿಸ್ಕೋಬೋದು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಲವಂಗ, ಶುಂಠಿ ಪೇಸ್ಟ್, ನಿಂಬೆಹಣ್ಣು, ವಾಯುವಡಂಗ ಮತ್ತು ತುಳಸಿ ಎಲೆಗಳು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಮೊದಲಿಗೆ ಇದೊಂದು ಕಷಾಯ ರೂಪದಲ್ಲಿ ತಯಾರಾಗುತ್ತೆ. ಇದನ್ನು ನಾವು ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಮೊದಲು ಕಾಯಿಸ್ಕೊಳ್ಬೇಕು. ಕೆಲವರು ಇದಕ್ಕೆ ಕಪ್ಪುಪ್ಪನ್ನು ಕೂಡ ಹಾಕ್ತಾರೆ.
ಇದಕ್ಕೆ ಮೊದಲೇದಾಗಿ ವಾಯುವಡಂಗ ಒಂದು 1/4 ಚಮಚದಷ್ಟು ಮಾತ್ರ ಸಾಕು. ಒಂದು 5ರಿಂದ 6 ಎಲೆಗಳು ತುಳಸಿ ಎಲೆಯನ್ನು ಹಾಕ್ತಾ ಇದ್ದೀನಿ. ಹಸಿ ಶುಂಠಿ ಒಂದು 1/4 ಚಮಚದಷ್ಟು, ಐದರಿಂದ 6 ಲವಂಗ. ಇದು ಈಗ ಕುದಿ ಬರುವ ತನಕ ಬಿಡಬೇಕಾಗುತ್ತೆ. ಹೌದು, ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಈಗ ಒಂದು ಕುದಿ ಬಂದ ನಂತರ ನಾವು ನಿಂಬೆಹಣ್ಣಿನ ರಸವನ್ನು ಹಾಕಿ ಅದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು. ನಾವು ಮೊದಲು ಏನು ಮಾಡ್ತಿದ್ವಿ ಅಂತಂದರೆ ಇದನ್ನು ಸ್ಟ್ರೈನ್ ಮಾಡಿ ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ವಿ. ಇದರಲ್ಲಿ ಏನಾಗಬೇಕು ಅಂದರೆ ನಿಂಬೆಹಣ್ಣಿನ ರಸ ಸ್ವಲ್ಪ ಬೆರಿಬೇಕು, ಅದನ್ನು ಒಂದು ಕುದಿ ಬರಬೇಕು. ನಂತರ ನಾವು ಅದನ್ನು ಲೋಟಕ್ಕೆ ಸೋಸ್ಕೊಂಡು ನಂತರ ಅದರ ಸೇವನೆಯನ್ನು ಮಾಡಬೇಕು. ಕೆಲವರು ಏಜ್ ಆದಮೇಲೆ ಈ ಒಂದು ತೊಂದರೆ ಹೆಚ್ಚಾಗಿ ಕಂಡು ಬರುತ್ತೆ. ಅಂದರೆ ಅದೊಂದು ಆಯಾಸ ಮತ್ತು ಒಂದು ಶ್ವಾಸನಾಳ ವೀಕ್ ಆಗಿರೋದ್ರಿಂದ ಅಥವಾ ನಮ್ಮ ಒಂದು ಕೊಬ್ಬಿನ ಅಂಶ ಹೆಚ್ಚಿರೋದ್ರಿಂದ ಕೆಲವರು ನೋಡಲಿಕ್ಕೆ ಸಣ್ಣಗಿರ್ತಾರೆ. ನಾನಿವತ್ತು ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ವಿ, ತೂಕ ಭಾರ ಜಾಸ್ತಿ ಇದ್ದರೆ ಅಥವಾ ಹೆಚ್ಚು ಫ್ಯಾಟ್ ಇದ್ದರೆ ಬಾಡಿಯಲ್ಲಿ ಅಂತ ಹೇಳಿ. ಕೆಲವರು ನೋಡಲಿಕ್ಕೆ ಸಣ್ಣ ಇರ್ತಾರೆ, ಆದರೆ ಅವರ ಬಾಡಿಯಲ್ಲಿ ಫ್ಯಾಟ್ನೆಸ್ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ಕೂಡ ಇದು ತುಂಬ ಉಪಯೋಗಕಾರಿ. ಮತ್ತು ತುಳಸಿ ಮತ್ತು ವಾಯುವಡಂಗ ಇವೆರಡೂ ಒಂದೇ ಕೆಲಸವನ್ನು ಮಾಡುತ್ತೆ. ಅದು ಏನಪ್ಪ ಅಂತಂದರೆ ನಿಮ್ಮ ಶ್ವಾಸನಾಳವನ್ನು ಭಾಳ ಕ್ಲಿಯರಾಗಿ ಮಾಡುತ್ತೆ. ಮತ್ತು ಏರು ಯಾವುದೇ ರೀತಿಯ ಒಂದು ಏನು ತೊಂದರೆ ಬ್ಲಾಕ್ ಇರುತ್ತೆ ಅದನ್ನು ಸರಳವಾಗಿ ಹೋಗುವಾಗೆ ಇದು ಮಾಡುತ್ತೆ. ಮತ್ತು ಆದಷ್ಟು ಮಾಂಸಾಹಾರಿಗಳಾಗಿದ್ದರೆ ಮಾಂಸಾಹಾರವನ್ನು ನೀವು ಸ್ವಲ್ಪ ದೂರ ಬಿಡಬೇಕು. ಅದರಿಂದ ಕೊಬ್ಬಿನಾಂಶ ಕೂಡ ಹೆಚ್ಚಾಗಿ ಸೇರ್ಪಡೆಯಾಗುತ್ತೆ. ಸೊ ಆದ್ದರಿಂದ ಸ್ವಲ್ಪ ಅದನ್ನು ದೂರ ಬಿಟ್ಟು ಇಂಥ ಒಂದು ಔಷಧಿಗಳನ್ನು ಮನೆಯಲ್ಲಿ ಮಾಡಿದರೆ ತುಂಬ ಉಪಯೋಗಕಾರಿ. ಇದು ನೀರೀಗ ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ. ಇದನ್ನು ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಬಾರಿ ಮತ್ತು ಮಧ್ಯಾಹ್ನ ಊಟವಾದ ಮೇಲೆ ಒಂದು ಬಾರಿ, ಸೊ ದಿವಸಕ್ಕೆ 2 ಬಾರಿ ಇದನ್ನು ಸತತವಾಗಿ 1 ವಾರದಷ್ಟು ನೀವು ತೆಗೆದುಕೊಂಡ್ರೆ ಆ ಒಂದು ತೊಂದರೆಯಿಂದ ಹೊರಗೆ ಬರ್ಬೋದು. ಮತ್ತೆ ಏನಾದ್ರು ಈ ತೊಂದರೆ ಕಾಣಿಸ್ಕೊಂಡಾಗ ಮತ್ತೆ ಅದೇ ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗುತ್ತೆ. ಇದರಿಂದ ಒಳ್ಳೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಶ್ವಾಸನಾಳಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಎಲ್ಲದಕ್ಕೂ ಒಳ್ಳೆ ಆಗಿರೋದ್ರಿಂದ ಯಾವುದೇ ರೀತಿಯ ಬೇರೆ ತೊಂದರೆಗಳಿಲ್ಲ ಇದರಿಂದ. ಸೊ ಆದ್ದರಿಂದ ಯಾವುದೇ ರೋಗಿಗಳಾಗಿರ್ಬೋದು ಅವರು ಇದನ್ನ ತೆಗೆದುಕೊಳ್ಬಹುದು. ಮತ್ತಿದು ಹಲ್ಲುಗಳು ಮತ್ತು ದುರ್ವಾಸನೆಗೂ ಕೂಡ ತುಂಬಾ ಒಳ್ಳೆಯದು. ತುಳಸಿ ಹಾಕಿದ್ದೇವೆ, ಹೌದು, ಲವಂಗ ಇದೆ. ಮತ್ತೆ ನಿಮ್ಮ ಡೈಜೆಷನ್ ಆಮೇಲೆ ಯಾವುದೇ ರೀತಿ ಇಂಡೈಜೆಷನ್ ಆಗುವಂಥದ್ದು ಕೂಡ ತಡೆ ಹಿಡಿಯುತ್ತೆ. ಇದು ತುಂಬಾ ಒಳ್ಳೆಯ ಒಂದು ಕಷಾಯ ಅಂತೇಳಿ ಹೇಳ್ಬೋದು. ಈಗ ಇದು ಸಿದ್ಧವಾಗಿದೆ, ಇದನ್ನು ನಾವು ಸೋಸ್ಕೊಳ್ಳೋಣ. ವೀಕ್ಷಕರೇ, ಈಗ ಈ ವಾಯುವಡಂಗ, ಹಸಿ ಶುಂಠಿ, ಲವಂಗ ಮತ್ತು ತುಳಸಿ ಎಲೆ ಹಾಗೂ ನಿಂಬೆಹಣ್ಣಿನ ರಸವನ್ನು ಹಾಕಿ ತಯಾರಿಸಿದಂಥ ಕಷಾಯ ಸಿದ್ಧವಾಗಿದೆ. ಇದು ಯಾರಿಗೂ ಗೊರಕೆ ಹೊಡಿತಾರೆ ಅವರಿಗೆ ಒಂದು ರಾಮಬಾಣ ಅಂತ ಹೇಳ್ಬೋದು. ಇದನ್ನು ಮನೆಯಲ್ಲಿ ಪ್ರಯೋಗಿಸಿ ಇದರ ಉಪಯೋಗವನ್ನು ತೆಗೆದುಕೊಳ್ಳಿ. ಗೊರಕೆ ನಿಯಂತ್ರಣಕ್ಕೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಲವಂಗ, ಶುಂಠಿ ಪೇಸ್ಟ್, ನಿಂಬೆಹಣ್ಣು, ವಾಯುವಡಂಗ ಮತ್ತು ತುಳಸಿ ಎಲೆ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ವಾಯುವಡಂಗ, ತುಳಸಿ ಎಲೆ, ಶುಂಠಿ ಪೇಸ್ಟ್ ಮತ್ತು ಲವಂಗವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣಿನ ರಸವನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದು ಲೋಟಕ್ಕೆ ಸೋಸಿಕೊಂಡರೆ ಗೊರಕೆ ನಿಯಂತ್ರಣಕ್ಕೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ನೋಡಿದ್ವಲ್ಲ ಈ ಗೊರಕೆ ಹೊಡೆಯುವಂಥ ಸಮಸ್ಯೆಗೆ ಯಾವ ರೀತಿ ಸುಲಭವಾಗಿ ಒಂದು ಮನೆ ಔಷಧ ತಯಾರಿಸ್ಬೋದು ಅಂತ. ಸ್ನೇಹಿತರೆ, ಈಗಾಗಲೇ ಗೊರಕೆ ಹೊಡೆಯುವಂಥ ಸಮಸ್ಯೆಗೆ ಒಂದು ಮನೆ ಔಷಧ ನೋಡಿದ್ದೀವಿ. ಈಗ ಮತ್ತೊಂದು ಸುಲಭವಾದ ಮನೆ ಔಷಧ ಇದೆ, ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಓಂಕಾಳು, ಅಶ್ವಗಂಧ, ಏಲಕ್ಕಿ ಹಾಗೂ ತುಳಸಿ ಎಲೆ. ಇದನ್ನು ತುಂಬ ಸರಳವಾದಂಥ ಒಂದು ಸಾಮಗ್ರಿಗಳನ್ನು ನಾವು ತೊಗೊಂಡಿದ್ದೀವಿ. ಭಾಳ ಸುಲಭವಾಗಿ ಮಾಡುವಂಥ ಒಂದು ಕಷಾಯ. ಮೊದಲಿಗೆ ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಮೊದಲೇದಾಗಿ ಓಂಕಾಳನ್ನು ಹಾಕ್ಕೊಳ್ಬೇಕು. 1 ಟೀ ಸ್ಪೂನ್ ಫುಲ್ಲಾಗಿ ಓಂಕಾಳನ್ನು ತಗೊಳ್ಬೇಕು. ಇದರ ಜೊತೆಯಲ್ಲಿ ಏಲಕ್ಕಿ, 2 ಏಲಕ್ಕಿಯನ್ನು ಹಾಕಿದರೆ ಸಾಕು. ಸಿಪ್ಪೆ ಸಮೇತ ಹಾಕಿದ್ದೀನಿ. ಇದಕ್ಕೆ ಒಂದು 5ರಿಂದ 6 ತುಳಸಿ ಎಲೆಗಳು ಹಾಗೂ ಅಶ್ವಗಂಧ, ಚಿಟಿಕೆಯಷ್ಟು ಅಶ್ವಗಂಧವನ್ನು ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು
ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ಇದನ್ನು ಸೋಸ್ಕೊಂಡು ಈ ನೀರನ್ನು ಕುಡಿಯೋದ್ರಿಂದ ಕೂಡ ಈ ಒಂದು ಶ್ವಾಸನಾಳಕ್ಕೆ ತುಂಬ ಒಳ್ಳೆಯ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಅದಲ್ಲದೆ ಡೈಜೆಷನ್ನು, ಉಪ್ಸ ಬರೋದು, ಆಮೇಲೆ ಹಿಕಪ್ಸ್ ಅಂತ ಹೇಳ್ತೀವಲ್ಲ, ಅದು ಬಿಕ್ಕಳಿಕೆ ಕೂಡ ಇದರಿಂದ ಹೋಗುತ್ತೆ. ಮತ್ತು ಇದನ್ನು ಯಾವುದೇ ಕಾಯಿಲೆ ಇರೋರು ಕೂಡ ತೊಗೊಳ್ಬೋದು. ಯಾವುದೇ ರೀತಿಯ ತೊಂದರೆಗಳು ಇದರಿಂದ ಆಗೋದಿಲ್ಲ ದೇಹಕ್ಕೆ. ಆಮೇಲೆ ಥೈರಾಯ್ಡ್ ಇರೋರ್ಗು ಇದು ತುಂಬ ಒಳ್ಳೆಯ ಒಂದು ಪರಿಹಾರ ಸಿಗುತ್ತೆ ಇದರಿಂದ. ಥೈರಾಯ್ಡ್ ಸಮಸ್ಯೆ ಇದ್ದು ಈ ಗೊರಕೆ ಹೊಡೆಯುವಂಥ ಒಂದು ಸಮಸ್ಯೆ ಕೂಡ ಇದ್ದಾಗ ಈ ಒಂದು ಏನು ಕಷಾಯ ಇದೆ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಈಗ ಇದನ್ನು ಕುದಿಸಿದ ನಂತರ ಇದನ್ನು ನಾವು ಸೋಸ್ಕೊಳ್ಬೇಕು. ಸ್ಟ್ರೈನ್ ಮಾಡ್ಕೊಂಡ ನಂತರ ಇದನ್ನು ದಿವಸಕ್ಕೆ 1 ಬಾರಿ ಮಾತ್ರ, ರಾತ್ರಿ ಮಲಗೋಕ್ಕಿಂತ ಮುಂಚೆ 1 ಬಾರಿ ಮಾತ್ರ ನಾವು ಇದನ್ನು ತೆಗೆದುಕೊಳ್ಬೇಕು. ಮತ್ತು ಆದಷ್ಟು ಇದನ್ನು ಬಿಸಿ ಬಿಸಿಯಾಗಿ ಸೇವಿಸೋದು ತುಂಬ ಉತ್ತಮ. ಬಹಳ ಒಂದು ಸುಲಭವಾದ ರೀತಿಯಲ್ಲಿ ನಾವು ಇದನ್ನು ತಯಾರಿಸ್ತಾ ಇದ್ದೀವಿ. ಮತ್ತು ಇದರಲ್ಲಿ ಓಂಕಾಳನ್ನು ಹಾಕಿರೋದ್ರಿಂದ ಯಾವುದೇ ರೀತಿಯ ಒಂದು ಇಂಡೈಜೆಷನ್ ಆದಾಗ ಅಥವಾ ಹೊಟ್ಟೆ ಹಿಡ್ದಂಗೆ ಆದಾಗ ಅದನ್ನು ಕೂಡ ಇದು ಸರಳತೆಯನ್ನು ಮಾಡುತ್ತೆ. ಮತ್ತು ಇಂಟೆಸ್ಟೈನಲ್ ಟ್ರ್ಯಾಕನ್ನು ತುಂಬ ಸರಳವಾಗಿ ನಿಮ್ಮ ಆಹಾರ ಡೈಜೆಷನ್ ಆಗುವಂಥ ಒಂದು ಉಪಯೋಗಕಾರಿ ಕಷಾಯ ಅಂತೇಳಿ ಹೇಳ್ಬೋದು. ಮತ್ತು ಕೆಲವರಿಗೆ ಆಹಾರವನ್ನು ತೆಗೆದುಕೊಳ್ಳುವಾಗ ಈ ಒಂಥರ ವಾಮಿಟಿಂಗ್ ಸೆನ್ಸೇಷನ್ಸ್ ಬರುತ್ತೆ ಮತ್ತು ಸುಸ್ತು ಅನಿಸುತ್ತೆ. ಅವರಿಗೆ ಕೂಡ ಈ ಏಲಕ್ಕಿ ಏನಿದೆ ಇದರಲ್ಲಿ, ಏಲಕ್ಕಿ ಮತ್ತು ತುಳಸಿ ಮತ್ತು ಅಶ್ವಗಂಧ, ಇವು ಮೂರೂ ಇದರಲ್ಲಿ ತುಂಬ ಒಳ್ಳೆಯ ಒಂದು ಪಾತ್ರವನ್ನು ವಹಿಸುತ್ತೆ ಅಂತೇಳಿ ಹೇಳ್ಬೋದು. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ. ಇದನ್ನು ಇನ್ನೊಂದು ಸಾರಿ ಈ ಥರ ಕಲಕ್ಬಿಟ್ಟು, ಹಾಗೆ ಇದ್ರಲ್ಲಿ ನಾವು ಅಶ್ವಗಂಧನ ಯೂಸ್ ಮಾಡ್ತಾ ಇದ್ದೀವಿ. ಇದರ ಪಾತ್ರವೇನು ಇದರಲ್ಲಿ? ಇದನ್ನ ಹಾರ್ಟ್ ಒಂದು ಏನು ಆ ಶ್ವಾಸಕೋಶ ಮತ್ತು ಹಾರ್ಟಿನ ಪಂಪಿಂಗ್ ಏನು ಕೆಪಾಸಿಟಿ ಇದೆ ಅದನ್ನು ಸ್ವಲ್ಪ ಕರೆಕ್ಟಾಗಿ ನಾರ್ಮಲ್ ಆಗಿ ಮಾಡುವಂಥ ಒಂದು ಯಾವ ಈ ಒಂದು ಅಶ್ವಗಂಧವನ್ನು ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅದು ಹೆಲ್ಪ್ ಮಾಡುತ್ತೆ. ಪರ್ಟಿಕ್ಯುಲರ್ ಆಗಿ ಏನು ಈ BP ಪೇಷಂಟ್ಸ್ಗಳಿದ್ದಾರೆ ಅವರಿಗೆ ಇದು ತುಂಬ ಉಪಯುಕ್ತವಾದಂಥ ಒಂದು ಕಷಾಯ ಅಂತೇಳಿ ಹೇಳ್ಬೋದು. ಇದನ್ನು ನಾನು ಹೇಳಿದ ಹಾಗೆ ರಾತ್ರಿ ಮಲಗೋಕ್ಕಿಂತ ಮುಂಚಿತವಾಗಿ 1 ಬಾರಿ ಮಾತ್ರ ಇದನ್ನು ನೀವು ಸೇವಿಸಬೇಕು. ಮತ್ತು ಇದನ್ನು 1 ವಾರದಷ್ಟು ನೀವು ಮಾಡಿ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ನಂತರ ಇದನ್ನು ಬೇಕಿದ್ರೆ ನೀವು ಕಂಟಿನ್ಯೂನು ಮಾಡ್ಬೋದು, ಇಲ್ಲಾಂದರೆ ಸ್ಟಾಪ್ ಮಾಡ್ಬೋದು. ಬಟ್ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇಲ್ಲ. ಇದು ಸಿದ್ಧವಾಗಿದೆ. ಇದನ್ನು ವೀಕ್ಷಕರೇ, ಈ ಓಂಕಾಳು, ಅಶ್ವಗಂಧ, ತುಳಸಿ ಎಲೆ ಹಾಗೂ ಏಲಕ್ಕಿಯಿಂದ ತಯಾರಿಸಿದಂಥ ಕಷಾಯ ಸಿದ್ಧವಾಗಿದೆ. ಇದನ್ನು ಗೊರಕೆ ಹೊಡೆಯುವ ಸಮಸ್ಯೆಗೆ ತುಂಬ ಉಪಯೋಗಕಾರಿಯಾದಂಥ ಒಂದು ಕಷಾಯ ಅಂತ ಹೇಳ್ಬೋದು. ಇದನ್ನು ಮನೆಯಲ್ಲಿ ಮಾಡಿ ಪ್ರಯೋಗಿಸಿ ಇದರ ಉಪಯೋಗಗಳನ್ನು ಪಡೆದುಕೊಳ್ಳಿ. ಗೊರಕೆ ನಿಯಂತ್ರಣಕ್ಕೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಓಂಕಾಳು, ಅಶ್ವಗಂಧ, ಏಲಕ್ಕಿ ಹಾಗೂ ತುಳಸಿ ಎಲೆ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ಓಂಕಾಳು, ಏಲಕ್ಕಿ, ತುಳಸಿ ಎಲೆಗಳು ಮತ್ತು ಅಶ್ವಗಂಧವನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಸಿಕೊಂಡು 1 ಲೋಟಕ್ಕೆ ಸೋಸಿಕೊಂಡರೆ ಗೊರಕೆ ನಿಯಂತ್ರಣಕ್ಕೆ ಮನೆ ಔಷಧ ಸಿದ್ಧ.